ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಗುರುರಾಯರ ಪೂಜೆಯನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಇದು ನಮ್ಮ ಮನೆಯಲ್ಲಿ ನಾನು ಚಿಕ್ಕದಾಗಿ ಮಾಡಿರುವಂಥ ಪೂಜೆ ಫ್ರೆಂಡ್ಸ್. ಯಾಕೆಂದರೆ ನಾನು ಕೂಡ ರಾಯರ ಭಕ್ತಳೆ. ಹಾಗಾಗಿ ನನಗೆ ಪ್ರತಿ ಗುರುವಾರ ಬಂದ್ರೇ ಒಂದು ರೀತಿ ಹಬ್ಬ. ನಮಗೆ ನಮ್ಮ ರಾಯನ ಪೂಜೆ ಮಾಡೋದೇ ನಮಗೊಂದು ಖುಷಿ. ರಾಯರನ್ನ ನಂಬಿ ಯಾರೂ ಕೆಟ್ಟೋರಿಲ್ಲ ಫ್ರೆಂಡ್ಸ್. ನಂಬಿ ರಾಯರನ್ನ ನಂಬಿ ಆರಾಧಿಸಿ ಪೂಜಿಸಿ, ಅವ್ರು ನಿಮಗೆ ಖಂಡಿತ ಒಳ್ಳೆ ವರವನ್ನು ಕೊಟ್ಟೇ ಕೊಡ್ತಾರೆ. ನಿಮ್ಮನ್ನೇನು ಕೇಳಲ್ಲ ಫ್ರೆಂಡ್ಸ್. ಅವರು ಒಂದು ತುಳಸಿ ಪತ್ರೆ ಇಟ್ಟು ಪೂಜೆ ಮಾಡಿದ್ರೂ ನಮ್ಮ ರಾಯರು ಒಪ್ಕೊತಾರೆ. ಯಾಕೆಂದರೆ ನನ್ನ ಜೀವನದಲ್ಲೂ ನಮ್ಮ ರಾಯರು ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿದಾಗಿಂದ ತುಂಬಾ ಒಳ್ಳೆಯದಾಗಿದೆ. ನಾನು ನಂಬಿರೋ ನಂಗೆ ಇಷ್ಟ ದೇವರು ಅಂದ್ರೇ ನಮ್ಮ ರಾಯರು. ಅವ್ರಿಗೇನಿಲ್ಲ, ನಾನು ಪ್ರತಿ ಗುರುವಾರನೂ ಹೀಗೆ ಪೂಜೆ ಮಾಡೋದು. ಒಂದು ಲೋಟ ಹಾಲು, ಹಣ್ಣು, ನಿಮಗಿದು ಏನೂ ಆಗಲಿಲ್ಲ ಅಂದರೆ ಕಲ್ಸಕ್ಕರೆ ಇಟ್ಟು ಪೂಜೆ ಮಾಡಿದ್ರೂ ನಮ್ಮ ರಾಯರು ಒಪ್ಕೊತಾರೆ. ನಂಬಿಕೆ ಇರಬೇಕು ಫ್ರೆಂಡ್ಸ್. ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಫಸ್ಟ್ ನಮಗೆ ನಂಬಿಕೆ ಇರಬೇಕು. ನಂಬಿಕೆ ಇಟ್ಟು ನಂಬಿಕೆಯಿಂದ ಮಾಡಿದರೆ ನಮಗೆ ಖಂಡಿತ ಒಳ್ಳೆಯದಾಗುತ್ತೆ. ನಾನು ನಂಬಿಕೆ ಇಟ್ಟಿರೋ ನಮ್ಮ ರಾಯರು ನನ್ನನ್ನು ಕೊನೆವರೆಗೂ ಇದೇ ರೀತಿ ಕಾಪಾಡ್ತಾರೆ ಅಂತ ನಾನು ನಂಬಿದ್ದೀನಿ. ನಮ್ಮ ರಾಯರೊಂದು ಸ್ತೋತ್ರ ಹೇಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೂ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಂದು ನೆಕ್ಸ್ಟು ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್ಸು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಎಂಬ್ರಾಯ್ಡ್ರಿ ವರ್ಕು ಏನು ನಿಲ್ಲಿಸ್ತಿಲ್ಲ, ಅದು ವರ್ಕು ಡಿಸೈನ್ಸು ನಿಮಗೆ ಬರ್ತಾ ಇದೆ. ನಾನು ಇವತ್ತು ಆ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.